ಹಾಯ್ ಹಲೋ ಫ್ರೆಂಡ್ಸ್, ಇದು ಒಂದು ಟ್ರಿಪ್ಪಿನ ಲಾಗ್ ಆಗಿರುತ್ತೆ. ಇದು ಒಂದು ಹಳೆ ವಿಡಿಯೋ. ಇದು ಯಾವ ಟ್ರಿಪ್ ಅಂತ ಹೇಳಿದರೆ, ಇದು ದಾಂಡೇಲಿ ಟ್ರಿಪ್ಪು. ನಾನು ನನ್ನ ಹಸ್ಬೆಂಡು 2 ದಿನ ರೆಸ್ಟ್ಗೆ ಅಂತೇಳಿ ದಾಂಡೇಲಿ ಟ್ರಿಪ್ಗೆ ಹೋಗಿದ್ವಿ. ಆ ಟ್ರಿಪ್ಪಿನ ಬಗ್ಗೆನ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನಾವು ದಾಂಡೇಲಿಗೆ ಹೋಗೋಕ್ಕೆ ಶಿವಮೊಗ್ಗದಿಂದ ಹುಬ್ಳಿಗೆ KSRTC ಬಸ್ಸಿಗೆ ಹೋದ್ವಿ. ಮಾರ್ನಿಂಗ್ 4 o'clockಗೆ ನಾವು ಬಿಟ್ಟವರು. ಅಲ್ಲಿ ನಾವು 11 ಗಂಟೆ ಅಷ್ಟೊತ್ತಿಗೆ ಹುಬ್ಳಿಲಿದ್ವಿ. ಹಾಗೆ 11 ಗಂಟೆಗೆ ನಾವು ಹುಬ್ಳಿಯಿಂದ ದಾಂಡೇಲಿ ಬಸ್ ಹತ್ತಿದ್ವಿ. ಅದು ಚಾರ್ಜ್ ಬಂದು 30 ರೂಪೀಸ್ ಆಯಿತು. 1 ಅವರಿಗೆ ನಾವು ದಾಂಡೇಲಿ ತಲುಪಿದ್ವಿ. ಹಾಗೆ ನಾವು ಅಲ್ಲಿ ದಾಂಡೇಲಿಯಲ್ಲಿ ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ವಿ. ಆ ರೆಸಾರ್ಟ್ ನೇಮ್ ಬಂದು ಸಫಾರಿ ಕ್ಯಾಂಪ್ ಅಂತ ಹೇಳಿ. ಅಲ್ಲಿನ ಮ್ಯಾನೇಜರೇ ಬಂದು ನಮಗೆ ದಾಂಡೇಲಿ ಬಸ್ ಸ್ಟ್ಯಾಂಡಲ್ಲಿ ಪಿಕಪ್ ಮಾಡಿದ್ರು. ಸುಮಾರು ದಾಂಡೇಲಿ ಬಸ್ ಸ್ಟ್ಯಾಂಡಿಂದ ಆ ರೆಸಾರ್ಟು ಸುಮಾರು ಒಂದು 8 ಕಿಲೋಮೀಟ್ರು ಹೋಗೋಷ್ಟು ಇತ್ತು. ಅಲ್ಲಿ 2 ವೀಲರಲ್ಲಿ ನಮಗೆ ಪಿಕಪ್ ಮಾಡಿ ಕರ್ಕೊಂಡು ಹೋದರು. ನಾವು ಆ ರೆಸಾರ್ಟಿಗೆ ಹೋದ್ಮೇಲೆ ಸುಮಾರು 12:30 ಆಗಿತ್ತು. 12:30 ಅಷ್ಟೊತ್ತಿಗೆ ನಾವು ರೆಸಾರ್ಟಿಲ್ಲಿ ಚೆಕ್ ಇನ್ ಆದ್ವಿ. ಆಮೇಲೆ ನಾವು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಫ್ಟರ್ನೂನು ಲಂಚ್ನ ಮುಗಿಸ್ಕೊಂಡ್ವಿ. ಆವತ್ತಿನ ದಿನ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಭಾಳನೇ ಟಯರ್ಡ್ ಆಗಿತ್ತು. ಹಾಗಾಗಿ ನಾವು ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಆ ರೆಸಾರ್ಟ್ ಎಲ್ಲ ಫುಲ್ಲು ಸುತ್ತಾಡಿಕೊಂಡು ಹಾಗೆ ಅಲ್ಲೇ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಲ್ಲಿನ ಊಟ ಹೇಗೆ ಅಂತ ಅಂದರೆ, ನಾವು ಏನು ಹೇಳ್ತೀವೋ ಅವರು ಅದನ್ನೇ ಅಡುಗೆ ಮಾಡಿ ಕೊಡ್ತಾರೆ ನಮಗೆ. ಊಟ ತಿಂಡಿ ಎಲ್ಲ ಮಾತ್ರ ಸೂಪರಾಗಿತ್ತು. ರಾತ್ರಿ ನಮಗೆ ನಾನ್ ವೆಜ್ ಕೊಡ್ತಾರೆ, ರೂಮಿಗೆ ತಂದು ಕೊಟ್ಟರು. ಈ ರೆಸಾರ್ಟ್ ಬಗ್ಗೆ ಹೇಳೋದಾದರೆ, 1 ಡೇಗೆ 1600 ಪರ್ ಡೇ ಒಬ್ಬರಿಗೆ ಚಾರ್ಜ್ ಆಗುತ್ತೆ. ನಾವಲ್ಲಿ 2 ಡೇಸ್ ಇದ್ವಿ. 2 ಡೇಸಿಗೆ ನಾವು ಪೇ ಮಾಡಿದ್ವಿ. ಹಾಫ್ ಅಮೌಂಟ್ನ ಪೇ ಮಾಡಿದ್ವಿ. ಇನ್ನೂ ಹಾಫ್ ಅಮೌಂಟು ನಾವು ಚೆಕ್ಔಟ್ ಆದಮೇಲೆ ಆದ್ವಿ. ರೆಸಾರ್ಟ್ ಸುತ್ತಮುತ್ತ ಮಾತ್ರ ವಾತಾವರಣ ತುಂಬ ಚೆನ್ನಾಗಿತ್ತು. ನಾವು ವಿಂಟರಲ್ಲಿ ಹೋಗಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿತ್ತು. ಬಿಸಿಲಿರಲಿಲ್ಲ, ತಂಪಾಗಿತ್ತು. ನಿಮಗೆ ಏನಾರು ಲೈಫಲ್ಲಿ ತುಂಬ ಕೆಲಸ ಮಾಡಿ 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 ಸ್ಟ್ರೆಸ್ ಆಗಿರುತ್ತೆ, ಅಲ್ಲಿ ಹೋದರೆ ಆರಾಮಾಗಿ ವಿಶ್ರಾಂತಿ ತೊಗೊಂಡು ಬರ್ಬೋದು. ಹಾಗೆ ತುಂಬ ಚೆನ್ನಾಗಿತ್ತು. ಮೈಂಡೆಲ್ಲ ರಿಲ್ಯಾಕ್ಸ್ ಆಗೋ ಥರ ಇತ್ತು. ಅಲ್ಲಿ ನಾನು ಮುಗಿಸಿದ್ದೀನಿ. ಈಗ ಸೆಕೆಂಡ್ ಡೇ ವೀಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇ ಬಂದುಬಿಟ್ಟು ನಾವು ಮಾರ್ನಿಂಗ್ 5:30ಗೆ ಇದ್ವಿ. ಅಲ್ಲಿನ ಮ್ಯಾನೇಜರು ನಮಗೆ ಅಲ್ಲೇ ಇರೋ ಸುತ್ತಮುತ್ತ ಫಾರೆಸ್ಟ್ ಟ್ರೆಕ್ಕಿಂಗಿಗೆ ಕರ್ಕೊಂಡೋಗಿದ್ರು. ಸುಮಾರು ಒಂದು 3-4 ಕಿಲೋಮೀಟ್ರ್ ಅಷ್ಟು ನಡೆದ್ವಿ. ಅಲ್ಲಿ ನಾವು ಹೋದ್ಮೇಲೆ ಫೈನಲ್ ಆಗಿ ಅಲ್ಲೊಂದು ಬೆಟ್ಟ ಗುಡ್ಡ ಇತ್ತು. ಅಲ್ಲಿ ನಾವು ವ್ಯೂ ಮಾಡಿದ್ವಿ. ಅಲ್ಲೇ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ಭಾಳ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ವಾಪಸ್ ಬಂದು ನಾವು ಅಲ್ಲಿ ಟಿಫನ್ ಮುಗಿಸಿ ಅನಂತರ ನಮಗೆ ಔಟ್ಡೋರ್ ಗೇಮ್ಸ್ ಅಂದರೆ ರಿವರ್ ರಾಫ್ಟಿಂಗಿಗೆ ನಮಗೆ ಕರ್ಕೊಂಡು ಹೋಗಿದ್ರು. ಹಾಗೆ ನಾವು ರೆಸಾರ್ಟಿಂದ ನಾವು ಅಲ್ಲಿಗೆ ಹೋಗೋಕ್ಕೆ ನಾವು ಆಟೋ ಚಾರ್ಜಸ್ಸು ಒಂದು 1000 ರೂಪಾಯಿ ಕೊಟ್ವಿ. ಹೋಗಿ ಬರೋದಕ್ಕೆ ಸುಮಾರು ಒಂದು 15 ಕಿಲೋಮೀಟ್ರಷ್ಟು ಡಿಸ್ಟೆನ್ಸ್ ಇತ್ತು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ನಾವು ಗೇಮ್ನ ಶುರು ಮಾಡಿದ್ವಿ. ಅಲ್ಲಿ ಗೇಮ್ ಬಂದ್ಬಿಟ್ಟು ಜಿಪ್ ಲೈನು, ಬೋಟಿಂಗು, ಜಕಿಯಾಬಾತು, ಕಯಾಕಿಂಗು, ರಿವರ್ ಸ್ವಿಮ್ಮಿಂಗು ಇಷ್ಟೆಲ್ಲ ಗೇಮ್ ಇತ್ತು. ಗೇಮ್ ಎಲ್ಲ ಆಡಿ ತುಂಬ ಚೆನ್ನಾಗಿತ್ತು. ಗೇಮ್ ಆಡೋದಕ್ಕೆ ಒಂದು ಆ್ಯಕ್ಟಿವಿಟೀಸ್ ಮಾಡ್ದಂಗಿತ್ತು. ಹಾಗೆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ನಮಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತೇಳಿ ರೂಮ್ ಇತ್ತು. ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಫೋಟೋಸು ವೀಡಿಯೋಸ್ ಎಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮತ್ತೆ ನಾವು ರೆಸಾರ್ಟಿಗೆ ವಾಪಸ್ ಆದ್ವಿ. ರೆಸಾರ್ಟಿಗೆ ಬಂದಮೇಲೆ ಸಂಜೆ ಮಲಗಿ ರೆಸ್ಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಟಿಫನ್ ಮುಗಿಸಿ ನಾವು 12 ಗಂಟೆ ಅಷ್ಟೊತ್ತಿಗೆ ಚೆಕ್ಔಟ್ ಆಗಬೇಕಿತ್ತು. ಅಲ್ಲಿ ಚೆಕ್ಔಟ್ ಆಗಿ ಅಲ್ಲಿಂದ ನಾವು ದಾಂಡೇಲಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ಅಲ್ಲಿ ಡಿಸ್ನಿ ಪಾರ್ಕ್ ಇತ್ತು. ಆ ಡಿಸ್ನಿ ಪಾರ್ಕು ತುಂಬ ಚೆನ್ನಾಗಿತ್ತು. ರೆಸಾರ್ಟಲ್ಲಿ ನಾವು ನೈಟ್ ಕ್ಯಾಂಪ್ ಫೈರು, ಸೈಕ್ಲಿಂಗು, ಆಗಲೇ ಕ್ಯಾರಮ್ಮು, ಹಾಗೆ DJ, ರೈನ್ ಡ್ಯಾನ್ಸು, ಡಾಟ್ ಬೋರ್ಡು, ಬ್ಯಾಡ್ಮಿಟನ್ನು, ವಾಲಿಬಾಲು ಇದು ರೀತಿ ಇಂಡೋರ್ ಗೇಮ್ಸ್ ಎಲ್ಲ ಆಡಿದ್ವಿ. ಹಾಗೆ ನೈಟ್ ನಾವು ನಾನ್ ವೆಜ್ ಊಟ ಮಾಡಿ ಹಾಗೆ ಮಲ್ಕೊಂಡು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 10 o'clockಗೆ ರೆಸಾರ್ಟಿಂದ ಚೆಕ್ಔಟ್ ಆಗಿ ನಾವು ದಾಂಡೇಲಿ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಅಲ್ಲೇ ಹತ್ರದಲ್ಲಿ ಡಿಸ್ನಿ ಪಾರ್ಕ್ ಇತ್ತು. ಆ ಪಾರ್ಕಿಗೆ ಹೋಗಿ ಅಲ್ಲೇ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಶಿವಮೊಗ್ಗ ವಾಪಸ್ ಆದ್ವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವಾಚಿಂಗ್. ಬಾಯ್ ಬಾಯ್.